Hello, dear students. Welcome to session number 5 of Business Taxation to GST and Customs Duty of 6th semester BBA. This particular session deals with constitutional amendments to GST Act. Dear students, let's understand what are the amendments made into GST Act. This act is also known as Constitutional 101 Amendment Act 2016, which was passed on 8/9/2016. Government of India selected 16th September 2016 as the date on which the provisions of the Constitution Act shall come into force. ಭಾರತ ಸರ್ಕಾರ ಸೆಪ್ಟೆಂಬರ್ 16, 2016 ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಮತ್ತೆ ಅದೇ ದಿನಾಂಕದಂದು ಏನು ಅಮೆಂಡ್ಮೆಂಟ್ ಆಕ್ಟ್ ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಜಾರಿಗೆ ಬರಲಿಕ್ಕೆ ಆ ಡೇಟ್ ಅನ್ನೇ ಚೂಸ್ ಮಾಡ್ಕೊಳ್ತಾರೆ. ಅಂಡ್ 1 year deadline was given to continue existing provision till 15th September 2017. 2017 September 15th ವರೆಗೆ ಎಕ್ಸಿಸ್ಟಿಂಗ್ ಪ್ರಾವಿಷನ್ಸ್ ಏನಿದೆ ಅದು ಕಂಟಿನ್ಯೂ ಆಗ್ಲಿಕ್ಕೆ ಡೆಡ್ಲೈನ್ ಕೊಡ್ತಾರೆ. ಸೊ ದೆನ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ why this constitutional amendment was made into the GST Act. What was the need for it? The need for constitutional amendment was to create a unified system of taxation by subsuming existing indirect taxes and duties. ಒಂದೇ ಟ್ಯಾಕ್ಸ್ ಅನ್ನ ಜಾರಿಗೆ ತರದ್ದು ಏನು ಇಂಡೈರೆಕ್ಟ್ ಟ್ಯಾಕ್ಸಸ್ ಇದು ಆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲೆಲ್ಲ ರೀಪ್ಲೇಸ್ ಮಾಡಿ ಒನ್ ಟ್ಯಾಕ್ಸ್ ಅನ್ನ ಜಾರಿಗೆ ತರೋದು ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನೀಡ್ ಆಗಿರುತ್ತೆ. ಅದರಿಂದಾಗಿ ಅಮೆಂಡ್ಮೆಂಟ್ ಮಾಡ್ತಾರೆ. ಒನ್ ಟ್ಯಾಕ್ಸ್ ಒನ್ ನೇಷನ್ motto of GST, and for assigning concurrent powers to center and states to levy GST on all supplies of goods or services or both. ಸ್ಟೇಟ್ಸ್ ಗಳ ನಡುವೆ GST ರೆವಿನ್ಯೂನ ಹೇಗೆ ಶೇರ್ ಮಾಡಬೇಕು, ಯಾವಾಗ ಶೇರ್ ಮಾಡಬೇಕು, ಯಾವ ಪ್ರಪೋರ್ಷನೇಟ್ ನಲ್ಲಿ ಅದನ್ನ ಶೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪವರ್ಸ್ ಕನ್ಕರೆಂಟ್ ಪವರ್ಸ್ ನ ಅಸೈನ್ ಮಾಡಲಿಕ್ಕೆ ಬೋತ್ ಸೆಂಟರ್ ಅಂಡ್ ಸ್ಟೇಟ್ ಗವರ್ಮೆಂಟ್ಗೆ ಈ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ. ದೀಸ್ ವರ್ ದಿ ಟೂ ನೀಡ್ಸ್ ಫಾರ್ ವಿಚ್ amendment 101 constitutional amendment was made into act. And what are the features of 101 constitutional amendment act? Let's look at each and every point and understand. First feature of constitutional amendment act is the tax shall be levied on all goods and services except ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಅದರದ್ದು ಒಂದು ಪ್ರಮುಖವಾದ ಲಕ್ಷಣ ಏನಪ್ಪಾ ಅಂದ್ರೆ ಲಾ ಗೂಡ್ಸ್ ಅಂಡ್ ಸರ್ವಿಸಸ್ಗೂ GST ನ ಇಂಪೋಸ್ ಮಾಡೋದು ಎಕ್ಸೆಪ್ಟ್ ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ನ ಬಿಟ್ಟು ಬಾಕಿ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ಗೆ GST ನ ಇಂಪೋಸ್ ಮಾಡಿ ಅಂತ ಈ ಅಮೆಂಡ್ಮೆಂಟ್ ಆಕ್ಟ್ ಹೇಳುತ್ತೆ. ದ ಟ್ಯಾಕ್ಸ್ ಶಲ್ ಬಿ ಲೆವಿಡ್ ಆಸ್ ಡ್ಯೂಯಲ್ GST ಆಸ್ ಅಪ್ಲೈಡ್ ಸಪರೇಟ್ಲಿ ಬೈ ದಿ ಯೂನಿಯನ್ ಅಂಡ್ ಸ್ಟೇಟ್. ಟ್ಯಾಕ್ಸ್ ನ ಡ್ಯೂಯಲ್ GST ನ ಇಂಪೋಸ್ ಮಾಡೋಂಥದ್ದು. ಡ್ಯೂಯಲ್ GST ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಐಟಮ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಆ ಎಲೆಕ್ಟ್ರಾನಿಕ್ ಐಟಮ್ ಮೇಲೆ 18% GST ಅಂತ ತಗೊಂಡ್ರು 9% GST is imposed by the or levied by the central government
Another 9% CGST is levied and collected by the state government. ಈ GST ನ ಇಂಡಿವಿಜುವಲ್ ಆಗಿ ಸೆಪರೇಟ್ ಆಗಿ ಇಂಪೋಸ್ ಮಾಡಿ ಅಂತ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಹೇಳ್ತಾರೆ. Parliament will have power to make laws with respect to GST imposed by the union and state legislator. Parliament ಗೆ ಪವರ್ ಇದೆ to make law with respect to CGST and state GST. State legislator will have power to make laws with respect to SGST. ಅಂದ್ರೆ ಯೂನಿಯನ್ ಗವರ್ಮೆಂಟ್ ಪಾರ್ಲಿಮೆಂಟ್ಗೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಲಾ ಮತ್ತೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಪವರ್ ಇದೆ. ಸಿಮಿಲರ್ಲಿ ಸ್ಟೇಟ್ ಲೆಜಿಸ್ಲೇಟರ್ ವಿಲ್ ಹ್ಯಾವ್ ಪವರ್ ಟು ಮೇಕ್ ಲಾಸ್ ಅಂಡ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು SGST. ಸ್ಟೇಟ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗೆ ಏನಾದ್ರೂ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಸ್ಟೇಟ್ ಲೆಜಿಸ್ಲೇಚರ್ಗೆ ಪವರ್ ಇದೆ ಅನ್ನೋದನ್ನ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಹೇಳ್ತಾರೆ. ಪಾರ್ಲಿಮೆಂಟ್ ವಿಲ್ ಹ್ಯಾವ್ ಎಕ್ಸ್ಕ್ಲೂಸಿವ್ ಪವರ್ ಟು ಮೇಕ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅನ್ನ ಯಾವಾಗ ಲೆವಿ ಮಾಡ್ತಾರೆ ಅಂದ್ರೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆದಾಗ, ಇಂಟರ್ ಸ್ಟೇಟ್ ಸೇಲ್ ಆದಾಗ IGST ನ ಇಂಪೋಸ್ ಮಾಡ್ತಾರೆ. ಈ IGST ನ ಅಪೋರ್ಷನ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಶೇರ್ ಮಾಡ್ಕೊಳ್ಳೋದು ಹೇಗೆ ವಿತ್ ರೆಸ್ಪೆಕ್ಟ್ ಟು ರೆವಿನ್ಯೂ, ಟ್ಯಾಕ್ಸ್ ರೆವಿನ್ಯೂ ವಿತ್ ಸ್ಟೇಟ್ಸ್, ಆ ಸಂಬಂಧಪಟ್ಟಾಗೆ ಎಕ್ಸ್ಕ್ಲೂಸಿವ್ ಪವರ್ ಪಾರ್ಲಿಮೆಂಟ್ ಇರುತ್ತೆ ಏನಾದ್ರೂ ಅಮೆಂಡ್ಮೆಂಟ್ ಮತ್ತೆ ಲಾ ಮಾಡಲಿಕ್ಕೆ. IGST shall be apportioned between union and states. Integrated goods service tax shall be apportioned between the union and states. ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ IGST ಏನ್ ಕಲೆಕ್ಟ್ ಮಾಡಿರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ನವರು ಅದನ್ನ ಶೇರ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. Then the local bodies of states could continue to levy taxes on entertainments and amusements. Entertainments ಮತ್ತೆ amusements ಗೆ ಸಂಬಂಧಪಟ್ಟಾಗೆ ಲೋಕಲ್ ಬಾಡೀಸ್ ಆಫ್ ಸ್ಟೇಟ್ಸ್ ಅಂದ್ರೆ ರಾಜ್ಯ ಸರ್ಕಾರದ ಲೋಕಲ್ ಬಾಡೀಸ್, ಮುನ್ಸಿಪಲ್ ಅಥಾರಿಟಿ ಆಗ್ಬೋದು, ಟೌನ್ ಪಂಚಾಯತ್ ಆಗ್ಬೋದು, ಅವರಿಗೆ ಅಧಿಕಾರ ಇದೆ ಅಂತ ಈ ಅಮೆಂಡ್ಮೆಂಟ್ ಆಕ್ಟ್ ನಲ್ಲಿ ಹೇಳ್ತಾರೆ. ರೀಜನಲ್ ಕೌನ್ಸಿಲ್ ಆಗ್ಬೋದು, ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಗ್ಬೋದು, ಸೊ ಆ ಲೋಕಲ್ ಅಥಾರಿಟೀಸ್ಗೆ ಪವರ್ ಇದೆ. ಮತ್ತೆ ಈ ಅಮ್ಯೂಸ್ಮೆಂಟ್ ಟ್ಯಾಕ್ಸಸ್ ಮತ್ತೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸಸ್ ನ ಜಿಎಸ್ಟಿ ನಲ್ಲಿ ಮರ್ಜ್ ಮಾಡಿಲ್ಲ. ದ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಪ್ರೊವೈಡ್ ಕಾಂಪನ್ಸೇಷನ್ ಟು ಸ್ಟೇಟ್ಸ್ ಫಾರ್ ರೆವಿನ್ಯೂ ಲಾಸ್. ಮತ್ತೆ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇನ್ ಕೇಸ್ ಏನಾದ್ರು ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಲಾಸ್ ಆದ್ರೆ ಆ ರೆವಿನ್ಯೂ ಲಾಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಭರಿಸುತ್ತೆ ಅಂತ ಹೇಳ್ತಾರೆ. ಕಾಂಪನ್ಸೇಷನ್, ಪರಿಹಾರ ಕೊಡುತ್ತೆ. ಯಾವಾಗ ಲಾಸಸ್ ಅರೈಸ್ ಆಗುತ್ತೆ ಅಂದ್ರೆ ಈ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ನ ಮಾಡಿ ಬೇರೆ ಸ್ಟೇಟ್ ಅಲ್ಲಿ ಸೇಲ್ ಮಾಡಿದಾಗ ರೆವಿನ್ಯೂ ಎಲ್ಲಿ ಕನ್ಸಂಪ್ಷನ್ ಆಗುತ್ತೋ ಆ ಸ್ಟೇಟ್ ಹೋದಾಗ ರೆವಿನ್ಯೂ ಲಾಸು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಸ್ಟೇಟ್ಗಾಗೋ ಸಾಧ್ಯತೆಗಳು ಇರುತ್ತೆ. ಅಂತ ಸಂದರ್ಭದಲ್ಲಿ ರೆವಿನ್ಯೂ ಲಾಸ್ ಆದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಈ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಹೇಳ್ತಾರೆ. GST ಕೌನ್ಸಿಲ್ ವುಡ್ ಬಿ ಕಾನ್ಸ್ಟಿಟ್ಯೂಟೆಡ್ ಕಂಪ್ರೈಸಿಂಗ್ ದಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ and Minister of State and State Finance Taxation Minister. GST ಕೌನ್ಸಿಲ್ ನ ಫಾರ್ಮ್ ಮಾಡಬೇಕು. ಈ GST ಕೌನ್ಸಿಲ್ ನಲ್ಲಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರು ಚೇರ್ಮನ್ ಆಗಿರ್ತಾರೆ, ಮತ್ತೆ ಬೇರೆ ಎಲ್ಲ ಸ್ಟೇಟ್ ಗವರ್ಮೆಂಟ್ಸ್ ಫೈನಾನ್ಸ್ ಮಿನಿಸ್ಟರ್ಸ್ ಮೆಂಬರ್ಸ್ ಆಗಿರ್ತಾರೆ. ಅದನ್ನ ಫಾರ್ಮ್ ಮಾಡಿ ಅಂತ ಈ 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ
ಹೇಳ್ತಾರೆ. ಸೊ ದೆನ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಚೇಂಜಸ್ ಮೇಡ್ ಇನ್ ದಿ 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್? Article 265 of Indian Constitution. As per the amendment, no tax shall be levied or collected except by authority of law. The authority of law allocates the power to levy various taxes between the central and state governments. ಈ ಲಾ ಯಾವ ಅಥಾರಿಟಿಗೆ ಪವರ್ಸ್ ನ ಕೊಟ್ಟಿರುತ್ತೋ ಟ್ಯಾಕ್ಸ್ ನ ಲೆವಿ ಮಾಡಿ ಕಲೆಕ್ಟ್ ಮಾಡ್ಲಿಕ್ಕೆ, ಆ ಅಥಾರಿಟಿ ಬಿಟ್ಟು ಬೇರೆ ಯಾವುದೇ ಅಥಾರಿಟಿ ಕೂಡ ಟ್ಯಾಕ್ಸ್ ನ ಲೆವಿ ಮಾಡಂಗಿಲ್ಲ ಮತ್ತೆ ಕಲೆಕ್ಟ್ ಮಾಡಂಗಿಲ್ಲ. ಅದು 265 ಆರ್ಟಿಕಲ್ ನಲ್ಲಿ 265 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳ್ತಾರೆ. ಆರ್ಟಿಕಲ್ 246 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, this particular, as per amendment act, this particular article distributes the legislative powers including taxation between the Parliament of India and the state legislator. State legislator ಮತ್ತೆ ಪಾರ್ಲಿಮೆಂಟ್ ನಡುವೆ ಹೇಗೆ ಟ್ಯಾಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಹೇಳುತ್ತೆ. ಶೆಡ್ಯೂಲ್ 7 explains these subject matters with the use of 3 lists. There are 3 lists. ಅದು 3 list ಅಲ್ಲ, 2 list. Amendments to list, union list. Amendment to list 1, union list. ಮತ್ತೆ amendment to list 2, state list ಅಂತ. ಫಸ್ಟ್ ನಾವು ಯೂನಿಯನ್ ಲಿಸ್ಟ್ ನೋಡೋಣ. ಅಲ್ಲಿ ಎಂಟ್ರಿ 84, excise duty can be levied only on petroleum crude, motor spirit, petrol, natural gas, tobacco, tobacco products manufactured in India. 246 article of Indian Constitution amendment ಮಾಡಿರೋ ಪ್ರಕಾರ ಲಿಸ್ಟ್ 1 ಅಲ್ಲಿ, ಯೂನಿಯನ್ ಲಿಸ್ಟ್ ಅಲ್ಲಿ ಎಂಟ್ರಿ 84 ಅಂತ ಬರುತ್ತೆ. ಆ ಎಂಟ್ರಿ 84 ಪ್ರಕಾರ ಎಕ್ಸೈಸ್ ಡ್ಯೂಟಿನ ಪೆಟ್ರೋಲಿಯಂ ಕ್ರೂಡು ಮತ್ತೆ ಮೋಟಾರ್ ಸ್ಪಿರಿಟ್, ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್, ಟೊಬ್ಯಾಕೋ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ, ಅದ್ರ ಮೇಲೆ ಮಾತ್ರ ಎಕ್ಸೈಸ್ ಡ್ಯೂಟಿ ಲೆವಿ ಮಾಡ್ಬೇಕಂತ ಹೇಳ್ತಾರೆ. ಎಂಟ್ರಿ 92A, ಟ್ಯಾಕ್ಸಸ್ ಆನ್ ಸೇಲ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಅದರ್ ದನ್ ನ್ಯೂಸ್ ಪೇಪರ್ ವಿಚ್ ಟೇಕ್ ಪ್ಲೇಸ್ ಇನ್ ದಿ ಕೋರ್ಸ್ ಆಫ್ ಇಂಟರ್ ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್. ಎಂಟ್ರಿ 92A ನಲ್ಲಿ ನ್ಯೂಸ್ ಪೇಪರ್ನ ಬಿಟ್ಟು ಬೇರೆ ಎಲ್ಲಾ ಸೇಲ್ ಅಂಡ್ ಪರ್ಚೇಸಸ್ ಮೇಲೆ, ಅದು ಇಂಟರ್ ಸ್ಟೇಟ್ ಸೇಲ್ ಆಗಿದ್ರೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡಿ ಅಂತ ಹೇಳ್ತಾರೆ. ಟ್ಯಾಕ್ಸಸ್ ಆನ್ ಕನ್ಸೈನ್ಮೆಂಟ್ಸ್ ಆಫ್ ಗೂಡ್ಸ್ ವಿಚ್ ಟೇಕ್ ಪ್ಲೇಸ್ ಇನ್ ದಿ ಕೋರ್ಸ್ ಆಫ್ ಇಂಟರ್ ಸ್ಟೇಟ್ ಟ್ರೇಡ್ ಆರ್ ಕಾಮರ್ಸ್. ಈ ಕನ್ಸೈನ್ಮೆಂಟ್ ಅಂದ್ರೆ ಕನ್ಸೈನರ್ ಅಂಡ್ ಕನ್ಸೈನಿ ಅಂತ ಇರ್ತಾರೆ. ಕನ್ಸೈನರ್ ಅಸೈನ್ಸ್ ದಿ ವರ್ಕ್ ಟು ಕನ್ಸೈನಿ ಟು ಸೆಲ್ ದಿ ಗೂಡ್ಸ್ ಆನ್ ಬಿಹಾಫ್ ಆಫ್ ಕನ್ಸೈನರ್. ಕನ್ಸೈನರ್ ಪರವಾಗಿ ಕನ್ಸೈನಿ ಬೇರೆ ಸ್ಟೇಟ್ಗಳಲ್ಲಿ ಅಥವಾ ಬೇರೆ ಕಂಟ್ರೀಸ್ ನಲ್ಲಿ ಆಗ್ಬಹುದು, ಏನ್ ಕನ್ಸೈನರ್ ಟ್ರಾನ್ಸ್ಫರ್ ಮಾಡಿರ್ತಾನೆ ಆ ಗೂಡ್ಸ್ ಅನ್ನ ಸೇಲ್ ಮಾಡಿ, ಸೇಲ್ ಮಾಡಿರೋಂತ ಸೇಲ್ಸ್ ಪ್ರೊಸೀಡ್ಸ್ ನ ಕನ್ಸೈನರ್ಗೆ ರೆಮಿಟ್ ಮಾಡ್ತಾನೆ. ಕನ್ಸೈನಿಗೆ ಇಲ್ಲಿ ಏನ್ ಸಿಗುತ್ತೆ ಅಂದ್ರೆ ಕಮಿಷನ್ ಸಿಗುತ್ತೆ. ಆ ಡೆಲ್ಕ್ರೇಟರಿ ಕಮಿಷನ್ ಅಂತ ಬರುತ್ತೆ, ಮತ್ತೆ ಕಮಿಷನ್ ಆನ್ ಸೇಲ್ಸ್ ಅಂತ ಬರುತ್ತೆ. ಆ ಕಮಿಷನ್ ನ ಕನ್ಸೈನಿ ಇಟ್ಕೋತಾನೆ. ಅಂತ ಕನ್ಸೈನ್ಮೆಂಟ್ ಕೇಸಸ್ ಅಲ್ಲಿ ಟ್ಯಾಕ್ಸಸ್ ನ ಇಂಪೋಸ್ ಮಾಡಿ ಯಾವ ಇಂಟರ್ ಸ್ಟೇಟ್ ಸೇಲ್ಗೆ ಸಂಬಂಧಪಟ್ಟಂಗೆ 92B ನಲ್ಲಿ, ಎಂಟ್ರಿ 92B ನಲ್ಲಿ ಟ್ಯಾಕ್ಸಸ್ ನ ಇಂಪೋಸ್ ಮಾಡಿ ಅಂತ ಈ ಅಮೆಂಡ್ಮೆಂಟ್ ಆಕ್ಟ್ ಹೇಳುತ್ತೆ. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ಅಮೆಂಡ್ಮೆಂಟ್ಸ್ ಟು ಲಿಸ್ಟ್ 2, ಸ್ಟೇಟ್ ಲಿಸ್ಟ್. ಅಲ್ಲಿ ಎಂಟ್ರಿ 54 ಅಂತ ಬರುತ್ತೆ. ಟ್ಯಾಕ್ಸಸ್ ಆನ್ ದಿ ಸೇಲ್ ಆಫ್ ಪೆಟ್ರೋಲಿಯಂ ಕ್ರೂಡ್ ಸೇಮ್, ಮತ್ತೆ ನ್ಯಾಚುರಲ್ ಗ್ಯಾಸ್, ಮೋಟಾರ್ ಸ್ಪಿರಿಟ್, ಆಲ್ಕೋಹಾಲ್, ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಎಕ್ಸ್ಕ್ಲೂಡಿಂಗ್ ಇಂಟರ್ ಸ್ಟೇಟ್ ಸೇಲ್ ಆರ್ ಇಂಪೋರ್ಟ್ಸ್. ಇಂಟರ್ ಸ್ಟೇಟ್ ಸೇಲ್ ಮತ್ತೆ ಇಂಪೋರ್ಟ್ಸ್ ನ ಹೊರತುಪಡಿಸಿ ಇಂಟ್ರಾ ಸ್ಟೇಟ್ ಅಲ್ಲಿ ಟ್ಯಾಕ್ಸಸ್ ನ ಇಂಪೋಸ್ ಮಾಡಿ ಯಾವ್ಯಾವ್ದ್ರ ಮೇಲೆ ಅಂದ್ರೆ ಪೆಟ್ರೋಲಿಯಂ ಕ್ರೂಡ್ ಮೇಲೆ, ನ್ಯಾಚುರಲ್ ಗ್ಯಾಸ್ ಮೇಲೆ, ಆಲ್ಕೋಹಾಲ್, ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮೇಲೆ ಇಂಪೋಸ್ ಮಾಡಿ ಅಂತ ಹೇಳ್ತಾರೆ. ಎಂಟ್ರಿ 62 ಅಲ್ಲಿ
taxes on entertainment and amusements levied and collected by panchayat or municipal or regional council or district. ಇಲ್ಲಿ ಎಂಟರ್ಟೈನ್ಮೆಂಟ್ ಮತ್ತೆ ಅಮ್ಯೂಸ್ಮೆಂಟ್ ಆ ತರ ಸರ್ವಿಸಸ್ಗೆ ಟ್ಯಾಕ್ಸ್ ನ ಲೆವಿ ಮಾಡಿ, ಯಾರು ಲೆವಿ ಮಾಡಬೇಕು? ಪಂಚಾಯತ್ ಮತ್ತೆ ಮುನ್ಸಿಪಲ್ ಅಥಾರಿಟಿ, ಟೌನ್ ಪಂಚಾಯತ್ ಮತ್ತೆ ರೀಜನಲ್ ಕೌನ್ಸಿಲ್. ಈ ಲೋಕಲ್ ಅಥಾರಿಟೀಸು ಟ್ಯಾಕ್ಸಸ್ ನ ಲೆವಿ ಮಾಡಿ ಕಲೆಕ್ಟ್ ಮಾಡ್ಬೇಕಂತ ಎಂಟ್ರಿ 62 ನಲ್ಲಿ ಹೇಳ್ತಾರೆ. ದೆನ್ ಲಿಸ್ಟ್ 3 ಅಂತ ಒಂದು ಬರುತ್ತೆ, ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಅಂಡ್ ಸ್ಟೇಟ್ಸ್ ಹ್ಯಾವ್ ನೋ ಕನ್ಕರೆಂಟ್ ಪವರ್ ಆಫ್ ಟ್ಯಾಕ್ಸೇಷನ್. ಆರ್ಟಿಕಲ್ 254 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 254 ಏನ್ ಹೇಳುತ್ತೆ ಅಂದ್ರೆ, ಇನ್ಕನ್ಸಿಸ್ಟೆನ್ಸಿ ಬಿಟ್ವೀನ್ laws made by parliament and laws made by the legislative of states. If any provisions of law made by legislature of state is unacceptable to any provision of law made by parliament, to any provision of an existing law with respect to one of the matters enumerated in the concurrent list, then the law made by parliament shall prevail. The law made by legislative of the state shall, to the extent of the ಅನ್ಎಕ್ಸೆಪ್ಟಬಿಲಿಟಿ ಬಿ ವಾಯ್ಡ್. ಅಂದ್ರೆ ಏನು, ಪಾರ್ಲಿಮೆಂಟ್ ಯೂನಿಯನ್ ಗವರ್ಮೆಂಟ್ ಲಾ ಮಾಡ್ತಾರೆ, ಆ ಲಾ ಸ್ಟೇಟ್ ಗವರ್ಮೆಂಟ್ ಲಾ ಮಾಡಿದಾಗ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಸ್ಟೇಟ್ ಗವರ್ಮೆಂಟ್ ಮಾಡಿದಂತ ಲಾ ಯೂನಿಯನ್ ಗವರ್ಮೆಂಟ್ ಲಾಗೆ ಕನ್ಸಿಸ್ಟೆಂಟ್ ಇಲ್ಲ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಲಾ ಈಸ್ ಇನ್ವ್ಯಾಲಿಡ್. ಸೊ ಆಗ ಏನು ಯೂನಿಯನ್ ಗವರ್ಮೆಂಟ್ ಲಾ ಇರುತ್ತೋ ಅದೇನೆ ಎನ್ಫೋರ್ಸ್ ಆಗುತ್ತೆ. ಅದನ್ನ ಆರ್ಟಿಕಲ್ 254 ನಲ್ಲಿ ಹೇಳ್ತಾರೆ. ಆರ್ಟಿಕಲ್ 246A 246 ಅಂಡ್ 254 ಏನ್ ಹೇಳುತ್ತೆ ಅಂದ್ರೆ, ಪಾರ್ಲಿಮೆಂಟ್ ಅಂಡ್ ಲೆಜಿಸ್ಲೇಟರ್ ಆಫ್ ಎವರಿ ಸ್ಟೇಟ್ ಹ್ಯಾವ್ ಪವರ್ ಟು ಮೇಕ್ ಲಾಸ್ ವಿತ್ ರೆಸ್ಪೆಕ್ಟ್ ಟು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇಂಪೋಸ್ಡ್ ಬೈ ದಿ ಯೂನಿಯನ್ ಅಂಡ್ ಸಚ್ ಸ್ಟೇಟ್. 246A Parliament has exclusive power to make laws with respect to goods and services tax, where the supply of goods or services are both takes place in the course of interstate trade. 269A ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದ್ರ ಪ್ರಕಾರ ಲೆವಿ ಅಂಡ್ ಕಲೆಕ್ಷನ್ ಆಫ್ IGST in the course of interstate trade or commerce. IGST shall be levied and collected by the central government. Such tax shall be apportioned between union and states in the manner as may be provided by parliament by law or on recommendation of GST council. Supply of goods, services of both in the course of import into territory of India shall be deemed to be supply in the course of interstate trade or commerce. Parliament will formulate the principles for determining the place of supply when a supply takes place in the course of interstate trade or commerce. When IGST collected will not form a part of consolidated fund of India. The amount apportioned to state from the tax collected on supplies in the course of interstate trade or commerce. ಇಲ್ಲಿ ಏನ್ ಹೇಳ್ತಾರೆ, IGST ಸಂಬಂಧಪಟ್ಟಂಗೆ ಆರ್ಟಿಕಲ್ 269A ನಲ್ಲಿ ಹೇಳ್ತಾರೆ, IGST ನ ಏನು ಸೆಂಟ್ರಲ್ ಗವರ್ಮೆಂಟು ಲೆವಿ ಮಾಡಿ ಕಲೆಕ್ಟ್ ಮಾಡುತ್ತೋ ಆ IGST ನ ಸೆಂಟರ್ ಮತ್ತೆ ಸ್ಟೇಟ್ ಗವರ್ಮೆಂಟು ಎರಡೂನು ಶೇರ್ ಮಾಡ್ಬೇಕಾಗುತ್ತೆ. ಅದು GST ಕೌನ್ಸಿಲ್ ನಲ್ಲಿ ರೆಕಮೆಂಡ್ ಮಾಡಿದ ರೀತಿನಲ್ಲೇ ಶೇರ್ ಮಾಡ್ಬೇಕಾಗುತ್ತೆ. ಮತ್ತೆ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆಫ್ ಬೋತ್ ದಿ ಕೋರ್ಸ್ ಆಫ್ ಇಂಪೋರ್ಟ್ ಅಂತ ಸಂದರ್ಭದಲ್ಲಿ ಅದನ್ನು ಕೂಡ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಪಾರ್ಲಿಮೆಂಟ್ ವಿಲ್ ಫಾರ್ಮುಲೇಟ್ ದಿ ಪ್ರಿನ್ಸಿಪಲ್ಸ್ ಫಾರ್ ಡಿಟರ್ಮೈನಿಂಗ್ ದಿ ಪ್ಲೇಸ್ ಆಫ್ ಸಪ್ಲೈ ಅಂಡ್ ವೆನ್ ಎ ಸಪ್ಲೈ takes place in the course of interstate trade or commerce. Interstate supply ಅಂತ ಡಿಟರ್ಮೈನ್ ಮಾಡೋದು ಕೂಡ 269A ಪ್ರಕಾರನೇ. ಯಾವ ಸಪ್ಲೈನ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ಯಾವಾಗ ಸಪ್ಲೈ ಮಾಡಿದನ ಇಂಟರ್ಸ್ಟೇಟ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. The amount apportioned to a state from a tax collected on supplies in the course of interstate trade or commerce where IGST is used for payment of SGST,
SGST is used for payment of IGST. Article 279A, last article. This article empowers the President to constitute a joint forum of the center and states, namely Goods and Services Tax Council, GST Council. ಆರ್ಟಿಕಲ್ 279A ನಲ್ಲಿ ಪ್ರೆಸಿಡೆಂಟ್ಗೆ ಒಂದು ಪವರ್ ಇರುತ್ತೆ, ಏನು ಜಾಯಿಂಟ್ ಫೋರಮ್ ನ ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ. ಜಾಯಿಂಟ್ ಫೋರಮ್ ನಲ್ಲಿ ಸೆಂಟರ್ ಮತ್ತೆ ಸ್ಟೇಟ್ಸ್ ಎರಡೂ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಆ ರೆಪ್ರೆಸೆಂಟೇಟಿವ್ಸ್ ಇರುವಂತ ಒಂದು ರೆಕಮೆಂಡೇಟರಿ ಬಾಡಿಗೆ GST ಕೌನ್ಸಿಲ್ ಅಂತ ಕರೀತಾರೆ. ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಲಿಕ್ಕೆ 279A ನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ಅಮೆಂಡ್ಮೆಂಟ್ 101 of Constitution Act to GST. Thank you very much.